ಸ್ವಯಂ ಟೈಮ್ಸ್ನ ವೀಕ್ಷಕರೇ, ನಿಮಗೆ ನಾನು ವಸಂತ್ ಕುಮಾರ್ ಮಾಡುವ ವಂದನೆಗಳು. ನಾವಿವತ್ತು ಕಾರ್ಕಳ ತಾಲೂಕಿನ ಕೌಡೂರಿಗೆ ಬಂದಿದ್ದೇವೆ. ಈ ಕೌಡೂರು ಹೇಳುವ ಊರು ಕಾರ್ಕಳದಿಂದ ಉಡುಪಿಗೆ ಹೋಗುವ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇದೆ. ಇಲ್ಲಿ ಈ ಊರಿನಲ್ಲಿ ಶ್ರೀ ಮಾರಿಯಮ್ಮ ದೇವಸ್ಥಾನ ಕೌಡೂರು ಹೇಳುವಂಥದ್ದು ಬಹಳಷ್ಟು ವರ್ಷಗಳಿಂದ ಕೂಡ ಆರಾಧನೆ ಆಗ್ತಾ ಬರುತ್ತಿರುವಂಥ ಕ್ಷೇತ್ರ ಇದು. ಅಂದರೆ ಇಲ್ಲಿ ಪಕ್ಕದಲ್ಲೇ ಕೋಟೆ ಇದೆ, ಹಾಗಾಗಿ ಆ ಕೋಟೆ ಮಾರಿಯಮ್ಮ ಹೇಳುವಂಥ ಒಂದು ಹೆಸರು ಕೂಡ ಭಾಳಷ್ಟು ಜನಜನಿತವಾದ್ದು. ಇದೊಂದು ಭಕ್ತರ ಭಕ್ತಿಯ ಒಂದು ಶ್ರದ್ಧಾ ಕೇಂದ್ರ. ಈ ಕ್ಷೇತ್ರಕ್ಕೆ ಸಾವಿರಾರು ಮಂದಿ ಪ್ರತಿ ವರ್ಷ ಇಲ್ಲಿಗೆ ಬಂದು ನಮಿಸ್ತಾರೆ. ಇಲ್ಲಿ ಪ್ರತಿ ವರ್ಷದ ಆಷಾಢ ಮಾಸ ಅಂದರೆ ಆಟಿ ತಿಂಗಳು, ತುಳುವಿಯಲ್ಲಿ ಆಟಿ ಅಂತ ಹೇಳ್ತೇವೆ ನಾವು, ಆಟಿ ತಿಂಗಳಲ್ಲಿ ಇಲ್ಲಿ ವಿಶೇಷ ಮಾರಿಪೂಜೆ ಕಾರ್ಯಕ್ರಮ ನಡೀತದೆ. ಈ ಮಾರಿಪೂಜೆ ನಡೆಯುವ ಮೊದಲು ಕೆಲವು ವಿಧಿವಿಧಾನಗಳಿವೆ. ತುಳುನಾಡಿನ ಏನೆಲ್ಲ ಸಂಸ್ಕೃತಿ ಸಂಸ್ಕಾರ ಉಳಿಸುವ ನಿಟ್ಟಿನಲ್ಲಿ ಒಂದು ವಿಧಿವಿಧಾನಗಳ ಕಟ್ಟುಕಟ್ಟಳೆಗಳನ್ನು ಮಾಡಿದೆ. ಆ ವಿಧಿಯ ಪ್ರಕಾರವೇ ಇಲ್ಲಿ ಆ ವಿಧಿ ನಡೆದ ಬಳಿಕ ಇಲ್ಲಿ ಮಾರಿಪೂಜೆ ನಡೀತದೆ. ಈ ನಿಟ್ಟಿನಲ್ಲಿ ನಿಮಗೆ ನಿಮ್ಮ ಸ್ವಯಂ ಟೈಮ್ಸ್ ಈ ಮಾಹಿತಿಯನ್ನು ನೀಡ್ತಾ ಇದೆ.
ಬೈಲೂರಿನ ಈ ಕ್ಷೇತ್ರದ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಕೃಷ್ಣಾಜಿ ಹೆಗಡೆ ಅವರು ಇಲ್ಲಿಯ ಬಗ್ಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ಕೃಷ್ಣಾಜಿ ನಮಸ್ಕಾರ. ನೋಡಿ, ಈಗ ಭಾಳಷ್ಟು ಭಕ್ತರನ್ನು ತನ್ನ ಸೆಳೆದಿರುವ ಕ್ಷೇತ್ರ ನಿಮ್ಮ ಬೈಲೂರಿನ ಮಾರಿಯಮ್ಮ ಕ್ಷೇತ್ರ ಕೌಡೂರು. ಈ ಕ್ಷೇತ್ರದಲ್ಲಿ ಈಗ ಈ ತಿಂಗಳಲ್ಲಿ ಆಷಾಢ ಮಾಸದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತದೆ. ಏನೆಲ್ಲ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ? ವಾರ್ಷಿಕ ಆಟಿ ಮಾರಿ ಪೂಜೆ ಅಂತ ಹೇಳ್ತಾರೆ. ನಮ್ಮ ವಾರ್ಷಿಕ ಜಾತ್ರೆ, ಬೈಲೂರು ಮಾರಿಯಮ್ಮನ ವಾರ್ಷಿಕ ಜಾತ್ರೆ. ನಮ್ಮ ತುಳು ಪಂಚಾಂಗದಲ್ಲಿ ಆಟಿಯ ಸುರುವಿನ ಮಂಗಳವಾರದಂದು ಇಂದು ದಿನವಿಡುವ ಕಾರ್ಯಕ್ರಮ, 1 ತಿಂಗಳ ಕಾರ್ಯಕ್ರಮ. ಮಾರಿ ಪೂಜೆ ಅಂದರೆ 1 ತಿಂಗಳ ಕಾರ್ಯಕ್ರಮ. ಅದು ಇವತ್ತು ಪ್ರಥಮ ಮಂಗಳವಾರ, ದೇವರ ಆಟಿ ಮಾರಿ ಪೂಜೆಗೆ ದಿನ ಮುಹೂರ್ತ ಇಡುವಂಥ ಇವತ್ತು ದಿವಸ. ಜುಲೈ ಇಲ್ಲ, ಆಟಿಯ ಪ್ರಥಮ ಮಂಗಳವಾರ. ಹೌದು, ಪ್ರತಿ ವರ್ಷ ಆಟಿಯ ಪ್ರಥಮ, ತುಳು ಕ್ಯಾಲೆಂಡರ್ ಪ್ರಕಾರ ಆಟಿಯ ಪ್ರಥಮ ಮಂಗಳವಾರ ದಿನ ಇಡುವಂಥ ಕಾರ್ಯಕ್ರಮ. ಇವತ್ತು ದಿನ ಇಟ್ಟು ಇಂದಿನಿಂದ ಭಕ್ತಾದಿಗಳಿಗೆ ಹೇಳಿಕೆ ಶುರುವಾಗ್ತದೆ. 30ನೇ ತಾರೀಕು, 31ನೇ ತಾರೀಕಿನಂದು ಮಾರಿ ಪೂಜೆ. 30ನೇ ಮಂಗಳವಾರ, 31ನೇ ಬುಧವಾರ ಸಂಜೆ ವಿಸರ್ಜನೆ ಆಗ್ತದೆ. ಜಾರ್ಕಳ ದರ್ಗ ಮೆರವಣಿಗೆಯಲ್ಲಿ ಹೋಗಿ ಅಲ್ಲಿ ವಿಸರ್ಜನೆ ಆಗ್ತದೆ. ಹಾಗೆ ಬರುವ ಮಂಗಳವಾರದಂದು ಕುರಿ ಬಿಡುವ ಕಾರ್ಯಕ್ರಮ. ಕುರಿ ಬಿಡುವ ಕಾರ್ಯಕ್ರಮ ಅಂದರೆ ಮುಂಚಿನ ಕಾಲದಲ್ಲಿ ಬರುವ ಮಂಗಳವಾರದಿಂದ ದೇವಿಯ ವಿಗ್ರಹವನ್ನು ರಚಿಸುವಂಥ ಕಾರ್ಯಕ್ರಮ ಶುರುವಾಗ್ತದೆ. ಅದು ಮತ್ತೆ ಮತ್ತೊಂದು ಮಂಗಳವಾರ ಒಳಗೆ ನಮ್ಮ ಮೂರ್ತಿ ರೆಡಿ ಆಗಬೇಕು. ಅದು ತಯಾರಾಗಿ ಅದನ್ನು ಪ್ರತಿಷ್ಠೆ ಮಾಡ್ತಾರೆ ಮಾರಿ ಪೂಜೆಯ ಮಂಗಳವಾರದಲ್ಲಿ. ಹಾಗೆ ಇಂದಿನಿಂದ ಶುರುವಾದ ಕಾರ್ಯಕ್ರಮ ಮುಂದಿನ 1 ತಿಂಗಳವರೆಗೆ. ಆಮೇಲೆ ನೆಕ್ಸ್ಟ್ ಮಂಗಳವಾರ ಶುದ್ಧ ಪೂಜೆ ಅಂತ ಕಾರ್ಯಕ್ರಮ, 4 ಮಂಗಳವಾರದ ಕಾರ್ಯಕ್ರಮ. ಹಾಗೆ ಇದೇ ನಡೆಯುವಂಥ 30-31 ಜುಲೈ 30-31ಕ್ಕೆ ಇಲ್ಲಿ ಆಟಿ ಮಾರಿ ಪೂಜೆ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಅತ್ಯಂತ ಪ್ರಾಚೀನವಾದ ಕ್ಷೇತ್ರ ನಮ್ಮ ಮಾರಿಯಮ್ಮ ಕ್ಷೇತ್ರದಲ್ಲಿ. ಇವತ್ತಿನಿಂದ ನಮ್ಮ ಊರಿನೊಳಗೆ ಕೋಳಿ ಕೊಯ್ಯುವುದು ನಿಷೇಧ. ಇವತ್ತು ದಿವಸದಿಂದ ಊರಿನ ಎಷ್ಟು ಗ್ರಾಮ ಇದಕ್ಕೆ ಒಳಪಟ್ಟ ಗ್ರಾಮಗಳಿವೆ ಅಲ್ಲಿ ಕೋಳಿ ಕೊಯ್ಯುವುದು ನಿಷೇಧ. ವಾರ್ಷಿಕ ಮಾರಿ ಪೂಜೆಗೆ ಮಾತ್ರ. ನಮ್ಮ ಬೇರೆ ಹರಕೆ ಮಾರಿ ಪೂಜೆ ವರ್ಷಕ್ಕೆ 1-2-3 ಆಗ್ತದೆ, ಅದಕ್ಕೆ ಆಗ ಪದ್ಧತಿ ಇಲ್ಲ. ಈ ಆಟಿಗೆ ದಿನ ಇಟ್ಟ ಮೇಲೆ ದೇವರಿಗೆ ನಾಳ್ದು ರಕ್ತಾಹಾರ ಪೂಜೆ ಆಗ್ತದೆ. ಅಷ್ಟು ಆ ದಿವಸ ತನಕ ಇಲ್ಲಿ ಕೋಳಿ ಕೊಯ್ಯಲಿಕ್ಕಿಲ್ಲ. ಎಲ್ಲೂ ಮುಂಚಿನ ವಾಡಿಕೆ ಹಾಗೆ ನಮ್ಮದು ಇಲ್ಲಿ ನಡೆಯುವುದು. ಹೌದು, ಹಾಗೆ ಎಲ್ಲ ಭಕ್ತಾದಿಗಳೇ ನಮ್ಮ ಎಲ್ಲ ಪರವಾಗಿ ನಮ್ಮದೊಂದು ಈ ಕರೆಯೋಲೆ ಜುಲೈ 30 ಮಂಗಳವಾರ, 31 ಬುಧವಾರ ಎಲ್ಲರೂ ಹೊರ ಊರ ಭಕ್ತಾದಿಗಳು ಬಂದು ಶ್ರೀದೇವಿಯ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕಂತ ಎಲ್ಲರ ವಿನಂತಿ ನಮ್ಮದು. कालरात्रि नमोस्तुते सर्वस्वरूपे सर्वेशे सर्वशक्ति समन्विते भयभ्यस्ताय नमो देवी दुर्गे देवी नमोस्तुते याथावत्नाथनत्ताविपुलकटितरे भग्नवस्त्रायताक्षी गम्भीरावर्तना दीप्तमवरमणिता चित्रवस्त्रोत्तरीयाः लक्ष्मीर्दिव्ये गजेन्द्रे मणिगणगजिते स्थापिताय मकुम्भे नित्यन्तावत्नस्ता मम वसुते धर्माङ्गल्ययुक्ताः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते ज्वालाकरालमत्युग्रामजेय पुरसूदनं त्रिशूलं पातमवीते भद्रकाली नमोस्तुते महाकाली महालक्ष्मी महासरस्वती चंडिका मारिकांबा दुर्गा ये महाप्रार्थनां समर्पयामि. ಈ ಪ್ರಕಾರ ಧ್ಯಾನ ಆವಾಹನ ಷೋಡಶೋಪಚಾರ ಪೂಜಾದಿಗಳನ್ನೇ ಸನ್ನಿಧಾನಕ್ಕೆ ಸ್ವೀಕಾರ ಮಾಡಿಕೊಂಡು ಗದ್ದಿಗೆ ಮುಂಭಾಗದಲ್ಲಿ ನಿಲ್ಲಿ ಸಂಧಾನವನ್ನು ಅದರ ಮೇಲೆ ಪ್ರಣಕಾಲ ಚಿತ್ತ ಇಟ್ಕೊಂಡು ಸತ್ಕರ್ಮಾದಿಗಳನ್ನು ನಡೆಸುತ್ತಾ ಯಜಮಾನ ಬಂಧು ಭಕ್ತ ಸೇವಾ ಜನಕ್ಕೆ ಅನುಸರಿಸಬೇಕು ಸರ್ವನೇ ಮೊದಲು ಪುಷ್ಪ
ಧರ್ಮಮಿಂಸಾ ವ್ಯಾಸಾವತಾರೋ ಹರಿರಾತ್ಮನೋಸ್ತರ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೇಶಾ ಗೋಬ್ರಾಹ್ಮಣೇಭ್ಯಃ ಸಜ್ಜನೇಭ್ಯಃ ಶೃಣುಸ್ತು ನಿತ್ಯಂ ಲೋಕಾ ಸಮರ್ತಾ ಸುಖಿನೋ ಭವಂತು ಸಜ್ಜನ ಸಂತನೇ ಅನಿರ್ಯಾಯ ಶ್ರಿಯಂ ವಧ ಮೃತತ್ವಮಾನಂ ವಿದ್ಯಜೋಗಂಗಮಂಡಲಾಸೋದಿತೋಮೇಶಿಮಾಲೇಕುಭಕ್ತಃ ತಮೋ ನಂದ ವ್ಯಾಸಾವತಾರವಿರಾತ್ಮನಸ್ಕರ ಭದ್ರಕಾಳಿ ಮಹಾಮಾರಿಕಾಂಬಾ ದುರ್ಗಾಯೈ ನಮಃ ಮಂಗಲನೀರಾಜನಂ ಸಮರ್ಪಯಾಮಿ ಛತ್ರಚಾಮರ ದರ್ಪಣ ವ್ಯಜನಂ ಸಮರ್ಪಯಾಮಿ ನೃತ್ಯಂ ಕರಿಷ್ಯೇವಂ ಓಂ ಸದಪ್ರಾರ್ಥನಾ ಓಂ ಪುಷ್ಪಪಾತ್ರೆ ಸರ್ವರು ಪ್ರಾರ್ಥನೆಗೊಳ್ಳುವುದು ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನೋಡಿ, ತಾವು ಗಮನಿಸಿ, ಎರಡೂ ಜಿಲ್ಲೆಗಳಲ್ಲಿ ಕೂಡ ಮಾರಿಯಮ್ಮ, ಕೋಟೆ ಮಾರಿಯಮ್ಮ ಮತ್ತು ಮಾರಿಯಮ್ಮ ಈ ಹೆಸರಲ್ಲಿ ಬಹಳಷ್ಟು ಕ್ಷೇತ್ರಗಳು ಬೆಳಗಲ್ಪಟ್ಟಿವೆ. ಸುಮಾರು 1400 ವರ್ಷಗಳ ಇತಿಹಾಸದಿಂದ ಆರಂಭಗೊಂಡು 800 ವರ್ಷಗಳವರೆಗಿನ ಅಂತರದಲ್ಲಿ ಬಹಳಷ್ಟು ಕ್ಷೇತ್ರಗಳು ಬೆಳಗಲ್ಪಟ್ಟಿವೆ. ನಾವಿವತ್ತು ನಿಮ್ಮ ಕಾರ್ಕಳದ ಬೈಲೂರಿನಲ್ಲಿ ಕೌಡೂರಿನಲ್ಲಿ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಇನ್ನಷ್ಟು ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನೀಡಲಿಕ್ಕಿದ್ದೇವೆ. ಇದು ಸ್ವಯಂ ಟೈಮ್ಸ್ ವಿಶೇಷ. ಅನೇಕ ವಿಷಯಗಳಲ್ಲಿ ಪೂಜೆ ಪುರಸ್ಕಾರ ಇತ್ಯಾದಿಗಳು ಸಾನ್ನಿಧ್ಯ ಬರುವಂತಹ ಸಮಯ ಮುಂದಿಸ್ಬೋದು ಆಗಿತ್ತು. ತಾಯಿಯ ದಿವ್ಯ ಸಂವಿಧಾನದಲ್ಲಿ ವಾರ್ಷಿಕ ಮಾರಿಪೂಜಾ ಮಹೋತ್ಸವದ ಸಂದರ್ಭದಲ್ಲಿ ಪೂರ್ಣಕಲಾ ಚೈತನ್ಯವನ್ನು ಯಾರ ಬಿಂಬದಲ್ಲಿ ಆವಾಹನೆ ಮಾಡಿಕೊಂಡು 2 ದಿನದ ಪೂಜಾ ನಂತರದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪ್ರಕಾರ ತಾಯಿಯ ಮೂಲ ಸ್ಥಳದಲ್ಲಿ ಅದನ್ನು ಯಥಾಶಕ್ತಿ ಆಗಿಡುವಂಥದ್ದು ಏನೋ ಕೆಲವೊಂದು ರೀತಿಯ ಶಿಲ್ಪದಲ್ಲಿ ನವೀಕರಣದ ದುರಸ್ತಿ ಇತ್ಯಾದಿಗಳು ಇರುವುದರಿಂದ ಅದನ್ನು ಮಾರಿಪೂಜೆಗೆ ಮುಂಚಿತವಾಗಿ ಮಾಡುವಂತಹ ವಿಚಾರ ಯಜಮಾನ ಭಕ್ತವರ್ಗದ್ದು. ಆದರೂ ಕೂಡ ಮಹಾತಾಯಿಯಲ್ಲಿ ಒಂದು ಆ ವಿಚಾರವಾಗಿ ಮೊದಲಾಗಿ ಕೇಳಿಕೊಂಡು ಆಮೇಲೆ ಮುಂದುವರಿಯುವಂಥ ಅಪೇಕ್ಷೆ. ಅದರಿಂದ ಯಾವ ರೀತಿ ನಾವು ಆ ಧಾರ್ಮಿಕವನ್ನು ನವೀಕರಿಸುವುದಕ್ಕೆ ಶಿಲ್ಪಿಯ ಮುಖಾಂತರವಾಗಿ ಇಲ್ಲಿಂದ ಸ್ಥಳಾಂತರ ಮಾಡಿಕೊಂಡು ಹೋಗಿ ನವೀಕರಿಸುವುದು ಅಥವಾ ಇಲ್ಲೇ ಇದ್ದ ಹಾಗೆ ನವೀಕರಿಸುವುದು ಎನ್ನುವಂಥ ಜಿಜ್ಞಾಸೆಗೆ ಮಹಾತಾಯಿ ವಾಕ್ಯ ಮುಖೇನ ಅನುಗ್ರಹ ಪ್ರಸಾದ ಕೊಡಬೇಕು ಅಂತ ಯಜಮಾನ ವರ್ಗದವರು ಕೇಳ್ತಾ ಇದ್ದಾರೆ. ಯಾವ ರೀತಿಯಾಗಿದ್ದದು ವಿದೇಶದಲ್ಲಿ ವಿನಂತಿ ಮಾಡಬೇಕಾ ಅಥವಾ ಒಂದು ಉದಾಹರಣೆ ಅದು ಮೂಲೆ ಮೂಲೆ ನೋಡ್ಕೊಂಡು ನಮನ ಅಪೇಕ್ಷೆ ಕೆಲಸ ನಾಳೆಯಿಂದ ಇಲ್ಲೇ ಕೆಲಸ ಪ್ರಾರಂಭ ಮಾಡಿ ಮುಂದುವರಿಸಿದ್ರೆ ಈಗ ಆದೀತು ಎನ್ನುವಂತ ದೇವಿ ವ್ಯವಸ್ಥೆಗೆ ಸರಿಯಾದ ನಮ್ಮ ತುಂಬುವಾಗ ದೇವರಾಗಿ ಕೂಡ ಒಂದೇ ಕೆಲಸ ಅಲ್ಲ ಮೂಲ ಮಾಡ್ಕೊಂಡು ದೇವರಿಗೆ ಆ ಮಾತ ರಗಲ ಬಡ್ಚಂಗಿನಾದಾನೆ ಈ ಪುಣದ ಒಪ್ಪಿನ ಗಟ್ಟೆ ಒಪ್ಪಿಗೆ ಅಂತ ಕೊಡ್ತೇವೆ. ಆ ಪ್ರಕಾರ ಮಹಾತಾಯಿನ ತಿಮ್ಮಲ ಮಲಮಲ್ಲ ಕರ್ತವ್ಯ ಮಲ್ತದ ನನಾತ್ ಮಲ್ಪನ ಯೋಗ ಅಂತ ಇವರು ಕೊರವೇರು ಮಲ್ಪನಂತೆಲ್ಲ ಭಾವನೆ ಜೊತೆ ಕೇಳ್ತಿಲ್ಲ ನವೀಕರಣ ಜಪನ ಕರ್ತವ್ಯ ನೀರಿನ ಗಾಯ್ತೆ ಕೊರ್ಲೋಡ ಆಪಿಲಕ ದೇವರ ಅನುಗ್ರಹ ಮಲ್ಪೇರವನ್ನು ನಂಕಲೆ ವಿಶ್ವಾಸ ಮುಂಚಿನ ಆ ಪ್ರಕಾರವಾದ ರೈತ ಉದ್ದೇಶ
ಕುರ್ಬಿಂಜಿತಿ ರಜತ ಒಳ್ಳಿ ಅವೇನು ದೇವರ ಭಂಡಾರ ಹೊಡೆದಿದ್ದು ಹೀಗೆ ಯಜಮಾನ ವರ್ಗದವರು ಅಷ್ಟಾಂತ ಮಲ್ತಂದಲ್ಲಿ ಕೊಲ್ಲೋಡು ಸಕಾಲ ಮಾರ್ಬಿಲಿಯೋಡು ಮತ್ತು ವಾವಿನ್ಯಾಪಡಿ ಇಂಚ ಮಾತಾಡೋದು ನಮನ ಚಿತ್ತ ಇತ್ತಲ್ಲ ದೇವರ ಚಿತ್ತವನ್ನು ನಿಂಪುಡು ಇಂಚನೆ ಆವಡೋದು ಆ ಪ್ರಕಾರ ಬರ್ಲೋಡು ಈಗ ಮಲ್ಪಾದವರು ಆ ದೇಶ ಕುರ್ಬಿಂಜಿತಿ ರಜತನ ಸ್ವೀಕಾರ ಮಲ್ತನೋಡು ಒಂದು ಯಜಮಾನ ವರ್ಗದವರು ಕೆಲವೊಂದಿಲ್ಲ ದುರ್ಗಾಂ ದೇವೀಂ ಶರಣಂ ದುರ್ಗಾಂ ದೇವೀಂ ದಾರಿಯಲ್ಲಿ ಮನೆತನದವರ ಹಿರಿತನದಲ್ಲಿ ಗ್ರಾಮಸ್ಥರ ಭಕ್ತರೆಲ್ಲ ಸೇರಿ ಕರ್ಕಾಟಕ ಮಾಸದ 3ನೇ ಮಂಗಳವಾರದಲ್ಲಿ ಮಾರಿಪೂಜಾ ಮಹೋತ್ಸವ ಪ್ರಥಮ ಮಂಗಳವಾರದಲ್ಲಿ ದಿನ ನಿಶ್ಚಯಿಸುವಂತಹದ್ರಿಂದ 4 ಮಂಗಳವಾರ ಪರ್ಯಂತ ಮಾರಿಪೂಜೆಯ ಉದ್ದೇಶ ಕರ್ತವ್ಯಾದಿಗಳು ಪರಂಪರೆಯಲ್ಲಿ ಬಂದಂತು ಆ ಪ್ರಕಾರ ಧರ್ಮದಲ್ಲಿ ಕರ್ಕಾಟಕ ಸಂಕ್ರಮಣ ಮಂಗಳವಾರವೇ ಬಂದದ್ದರಿಂದ ಶುಭ ಮುಹೂರ್ತಕ್ಕೆ ಇವತ್ತಿನ ದಿವಸ ವಾಡಿಕೆಯಲ್ಲಿ ಬಂದದ್ದು. ಆದ್ದರಿಂದ ಮಹಾತಾಯಲ್ಲಿ ಭಕ್ತರು ಯಜಮಾನ ವರ್ಗದವರೆಲ್ಲ ಸೇರಿ ಪ್ರಾರ್ಥಿಸುವಂತಹದ್ದು ಕಾಲಾವಧಿ ರಾಶಿಮಾರಿ ಪೂಜಾ ಮಹೋತ್ಸವಕ್ಕೆ ಈ ಸಂದರ್ಭದಲ್ಲಿ ದಿನವನ್ನು ನಿಶ್ಚಯಿಸುವುದಕ್ಕೆ ಮಹಾತಾಯಿ ಅನುವು ಮಾಡಿ ಒಪ್ಪಿಗೆ ಮಾಡಿಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ. ಇಂದಿನಿಂದ 4 ಮಂಗಳವಾರ ಶನಿವಾರ ಮಹಾಶಯ ಉದ್ದೇಶದಲ್ಲಿ ಸ್ಥಳದಲ್ಲಿ ನಡೆಯುವಂತಹ ಒಂದು ಸೇವೆ ಭಕ್ತರಿಗೆ. ಅದೇ ಪ್ರಕಾರ ನಾನು ಸಂತೋಷದಿಂದ ಸೇವೆಗಳನ್ನು ಮನೆತನದವರಿಗೆ ಅರ್ಚಕರಿಗೆ ಅಥವಾ ಚಾಕರಿ ಮಾಡುವಂತಹ ವ್ಯಕ್ತಿಗಳಿಗೆ ಯಾರಿಗಾರಿದ್ದಾರೆ ಆ ರೀತಿಯಿಂದ ನಾನು ಸಂತೋಷದಲ್ಲಿ ಸೇವೆಯನ್ನು ಆ ಭಕ್ತಾದಿಗಳಿಂದ ಮಾಡಿಸಿಕೊಳ್ತೇನೆ. ಇದಂ ದೇವಾಸಾವಿದಂ ಮೃಗಸ್ತವಾತೇನ ಮೇ ಸುತಲಾಪಾಪ್ತಿ ಭವೆ ಜನ್ಮನಿ ಜನ್ಮನಿ ಯತ್ರ ಯೋಗಿ ಯತ್ರ ವಾಸ್ತವ ಧನುರ್ಪರಾತತೆ ಯೋಗೇವಾನೇ ಜನ್ಮನಃ ಅನನ್ಯಾ ಚಿಂತಯಂತು ಮಾಂ ಯೇನ ಪರಿವಾದೇಶಾಂ ನಿತ್ಯಾನುಷ್ಠಾನಂ ಯೋಗೇಶಮಹಂ ಸರ್ವೇಶ್ವರಾರಂಭಕಾರೇಷು ತ್ರೇತಿವನೇಶ್ವರ ದೇವಾದೇವೇತಿ ಧನ್ಮೃತೆ ಸಕಲ ಕಲ್ಯಾಣ ಬಾಧನ ಮಿತ್ರಜಾಯತೆ ಪ್ರಜಾಮಿ ಶರಣಮಲಿಂ ಸರ್ವದಾ ಸರ್ವಕಾರೇಷು ನಾತಿ ದೇಶಾಮ ಮಂಗಲಂ ದೇಶಾಮಿ ಸಿದ್ಧೋ ಭಗವಾನ್ ಮಂಗಲಾಯ ತಮೋ ಹರಿ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಹರಗೋ ಮಹಾದೇವ ವಿಶ್ವೇಶಾರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಬುದ್ಧಿರ್ಬಲಮೇ ಶೋಧೈರ್ಯಂ ನಿರ್ಭಯತ್ವಮಗಜಾಢ್ಯಂ ವಾಕ್ಪಟೋದ್ಭಂಜ ಹನುಮಾನ್ ಸ್ಮರಣ ಭವೆ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಲಂ ದೇವ ಲಕ್ಷ್ಮೀಪತೆ ದುರ್ಗಂ ಸ್ಮರಾಮಿ. ನಮ್ಮ ದೇವರ ಒಪ್ಪಿಗೆ ಗೆದ್ದವನ್ನಲ್ಲ ತುಂಬದ ಸಂಪ್ರದಾಯ ಪ್ರಕಾರ ಗ್ರಾಮದೈವ ದೇವರನ್ನಾಗಲೇ ಮಾತ್ರ ತುಂಬದಿ ಬಂದು ಅಗಲನ ಅನುಗ್ರಹ ಪಡೆತೊಂದು ಪರಿಸರದ ದೇವರನ್ನು ನೆನವರಿಕೆ ಮತ್ತೊಂದು ಆಗಣ ಸೇರಿದ ಚಿತ್ರನ 10 ಗ್ರಾಮದ ಕುಲತ್ತು ದಾಗುಣ ಚಿತ್ರನ ಊರ್ದ ಪರವರ್ದ ಕುಲತ್ತು ದಾಗುಣ ಚಿತ್ರನ ಮಾರಿ ಪೂಜಾ ಮಹೋತ್ಸವ ಸಮಾಜ ನಿಮಿತ್ತ ಮಾತ್ರ ಮನೆತನ ಯಜಮಾನಿಕೆ ಹಿರಿತನ ಮಾತ್ರ ಅಂಡ ಮಲ್ಪ ಒಬ್ಬ ಭಕ್ತರನ್ನಾಗಲು ಮಾತ್ರ ಪ್ರತ್ಯೇಕ ನಮ್ಮ ಜತ್ರ ಚಿತ್ರ ವಾರ್ಷಿಕ ಮಹೋತ್ಸವನ ಕೊಲ್ಲೂರು ಅಲ್ಲ ಮಲ್ಪಾವಣೆ ಕರ್ನಾಟಕ ಶ್ರೀಹಸ್ತ ತಿಕ್ಕೊಡಲು ಪಡೆದು ಮಾದ ದೈವತೆ ದೇವತಾಭ್ಯೋ ಕುಲ ದೇವತಾಭ್ಯೋ ಗ್ರಾಮ ದೇವತಾಭ್ಯೋ ಗ್ರಾಮಾಧಿದೇವತಾಭ್ಯೋ ಸರ್ವೇಭ್ಯೋ ದೇವೇಭ್ಯೋ ಬ್ರಾಹ್ಮಣೇಭ್ಯೋ ಜನೇಭ್ಯೋ ನಮಃ. ಮಾರಿಪೂಜಾ ಮಹೋತ್ಸವ ದಿನ ನಿರ್ಣಯ ಆರಂಭ ಮಹೋತ್ಸಾಹ ಶುಭ ಮುಹೂರ್ತ ಮತ್ತು ತಿಥಿ ಭವಂತೋ ಭವಂತು ಮಹೋತ್ಸಾಹ ಶುಭ ಮುಹೂರ್ತ ಮತ್ತು ತದೇವ ಲಕ್ಷ್ಮೀ ಸ್ಮರಾಮಿ. ಮಹಾಸೇವೆಯಿಂದ ಇಂದಿನಲ್ಲಿ ನಾವು ಮೂರ್ತದ್ದು ಅರ್ಚಕರಿಗೆ ಮನೆತನದವರಿಗೆ ಗ್ರಾಮಸ್ಥರಿಗೆ ಒಳ್ಳೆಯದಾಗಿ ಸಂಪೂರ್ಣವಾಗಿ ಹಿಂದಿನ ಗಮನಕ್ಕೆ ಬಂದಲ್ಲ ಆದೀತು. ನೋಡಿ ವೀಕ್ಷಕರೇ, ನಮ್ಮ ಜೊತೆ ಕೌಡೂರು ಬೈಲೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಜಗದೀಶ್ ಪೂಜಾರಿ ಅವರಿದ್ದಾರೆ. ಜಗದೀಶ್ ಪೂಜಾರಿ ಅವರೇ, ಈ ಕ್ಷೇತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ನಮಸ್ಕಾರ.
800 ವರ್ಷ ಇತಿಹಾಸ ಇರುವಂಥ ಈ ಒಂದು ಮಾರಿಗುಡಿಯು ವರ್ಷ ವಿಜೃಂಭಣೆಯಿಂದ ಸಾರುತ್ತಾ ಬರ್ತಾ ಇದೆ. ಈ ಒಂದು ಮಾರಿಪೂಜೆಗೆ ನಮ್ಮ ಊರಿನ ಪರವರು ಹೆಚ್ಚಿನವರು ಪ್ರತಿ ವರ್ಷ ಬಂದು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಅವರ ಒಂದು ಸೇವೆಯನ್ನು ಪಡೆದು ಪ್ರತಿ ವರ್ಷ ವಿಜೃಂಭಣೆಯಿಂದ ಈ ಒಂದು ಸಾರ್ತಾ ಇದೆ. ಹಾಗೆಯೇ ಈ ಒಂದು ನಡೆಯುವಂಥ 30 ಮತ್ತು 31ನೇ ತಾರೀಕಿಗೆ ನಡೆಯುವಂಥ ಈ ಮಾರಿಪೂಜೆಗೆ ನಮ್ಮ ಪರವೂರ ಎಲ್ಲ ಭಕ್ತಾಭಿಮಾನಿಗಳು ಈ ಒಂದು ಮಾರಿಪೂಜೆಗೆ ಬಂದು ಈ ಒಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.